ಮನ್ರೇಗಾ ಯೋಜನೆಯ ಹೆಸರು ಬದಲಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಉಡುಪಿ ಜಿಲ್ಲೆಯ ಜನತೆ ಸ್ವಾಗತಿಸಿದ್ದಾರೆ. ಉಪ್ಪುಂದ ಗ್ರಾಮ ಪಂಚಾಯಿತಿ, ಪಾಂಡೇಶ್ವರ ಪಂಚಾಯಿತಿ ವ್ಯಾಪ್ತಿಯ ಜನತೆ ಈ ಯೋಜನೆ ಕುರಿತು ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಪಾಂಡೇಶ್ವರ ಪಂಚಾಯಿತಿ ಸದಸ್ಯ ಪ್ರತಾಪ್ ಶೆಟ್ಟಿ, ವಿಕಸಿತ ಭಾರತ ಜಿ ಯೋಜನೆ ಮಾನವ ದಿನಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಡಿಜಿಟಲೀಕರಣಗೊಳಿಸುವುದರಿಂದ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ವಂಚಿಸುವುದು ತಪ್ಪಿದಂತಾಗಿದೆ ಎಂದು ತಿಳಿಸಿದರು. ಉದ್ಯೋಗವನ್ನು ನೀಡುವ ಭರವಸೆಯನ್ನು ಸರ್ಕಾರ ನೀಡಿದೆ. ಇದರಿಂದ ಉದ್ಯೋಗ ಖಾತ್ರಿ ಯೋಜನೆಯ ಈ ಫಲವನ್ನ ಇನ್ನಷ್ಟು ಜನರು ಅದನ್ನ ಪಡೆಯುವಂತಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಪೂಜಾರಿ ಮನ್ರೇಗಾ ಯೋಜನೆಗೆ ಹೊಸ ರೂಪ ನೀಡಿ ವಿಬಿಜಿ ರಾಮ್ಜಿ ಎಂದು ಬದಲಿಸಿದ್ದು, ಕೆಲ ನಿಯಮಗಳ ಬದಲಾವಣೆಯಿಂದ ಜನ ಗುಳೆ ಹೋಗುವುದು ತಪ್ಪಿದೆ. ಇದು ವಿಕಸಿತ ಭಾರತಕ್ಕೆ ಸಹಕಾರಿ ಎಂದರು. ಹೆಚ್ಚಿಗೆ ಮಾಡಿರುವಂತದ್ದು, ಹಾಗೆ ಅದರ ಸಂಭಾವನೆಯನ್ನು ಕೂಡ ಕೂಲಿಯ ವೆಚ್ಚವನ್ನು ಕೂಡ ಹೆಚ್ಚು ಮಾಡಿರುವಂತದ್ದು. 370 ರೂಪಾಯಿ ಇದ್ದನ್ನು 410 ರೂಪಾಯಿಗೆ ಕೇಂದ್ರ ಸರ್ಕಾರ ಏರಿಸಿರುವಂತದ್ದು. ಉಪ್ಪುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ಚಂದ್ರ ಉಪ್ಪುಂದ, ವಿಬಿಜಿ ರಾಮ್ಜಿ ಯೋಜನೆಯಡಿ ಕೂಲಿ ದಿನವನ್ನು 125ಕ್ಕೆ ಏರಿಕೆ ಮಾಡಿದ್ದು, 15 ದಿನ ಉದ್ಯೋಗ ನೀಡದಿದ್ದಲ್ಲಿ ನಿರುದ್ಯೋಗ ಭತ್ಯೆ ನೀಡಲಾಗುವುದು ಎಂದು ತಿಳಿಸಿದರು. ಇಂಗುಗುಂಡಿಗಳು, ದನದ ಕೊಟ್ಟಿಗೆಗಳು ಹಾಗೂ 5-6 ಅಂಗನವಾಡಿಯ ಕೇಂದ್ರಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಈ ಯೋಜನೆಯು ಇಡೀ ದೇಶಾದ್ಯಂತ ಒಳ್ಳೆಯ ಬದಲಾವಣೆಯನ್ನು, ಅಭಿವೃದ್ಧಿಯನ್ನ ಸೂಚ್ಯವನ್ನು ತರುತ್ತದೆ. ಮನ್ರೇಗಾ ಯೋಜನೆ ಫಲಾನುಭವಿ ಸವಿತಾ ಉಪ್ಪುಂದ, ಈ ಯೋಜನೆಯಡಿ ಕೂಲಿ ದಿನಗಳನ್ನು ಹೆಚ್ಚಿಸಿರುವುದರಿಂದ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಕೂಲಿ ಸಿಗ್ತಾ ಇದೆ, ನಿರುದ್ಯೋಗಿಗಳಿಗೆ ಹೆಚ್ಚಿನ ಭತ್ಯೆ ಸಿಗ್ತಾ ಇದೆ, ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಅನುಕೂಲವಾಗಿದೆ.